ಇವತ್ತು ನಾನು ತುಂಬ ಹೆಲ್ತಿಯಾಗಿರೋ ಸೂಪ್ ರೆಸಿಪಿ ತೊಗೊಂಬಂದಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದನ್ನು ಯಾತ್ರಲ್ಲಿ ಮಾಡಿದೆ, ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ನಾನು. ಹಾಯ್ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಮೊದಲಿಗೆ ನಾನು ಒಂದು ಪ್ಯಾನ್ನ ಕಾಯಿಸ್ಕೊಂಡು ಅದಕ್ಕೆ ಬೆಣ್ಣೆ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಸುಡಬಾರ್ದಲ್ವ, ಅದಕ್ಕೆ ಎರಡೂ ಬಿಸಿ ಮಾಡಿದ್ಮೇಲೆ ಫೈನಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿ 1 ಸ್ಪೂನಷ್ಟು ಹಾಕ್ಕೊಂಡು ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸ್ಲೈಸ್ ಮಾಡಿರೋ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಲೇ ಕಂಪ್ಲೀಟ್ ವಿಡಿಯೋ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಈ ರೆಸಿಪಿ ಟ್ರೈ ಮಾಡಿ ನೋಡಿ. ಇದೆಲ್ಲ ಆದಮೇಲೆ ನಾನು ಕಟ್ ಮಾಡ್ಕೊಂಡಿರೋ 1 ಕಪ್ಪಷ್ಟು ಸಿಹಿಗುಂಬಳಕಾಯಿ ತೊಗೊಂಡಿದ್ದೀನಿ, ಪಂಪ್ಕಿನ್. ಇದು ನೀವು ಈ ಸೂಪನ್ನು ಪಂಪ್ಕಿನ್ನಲ್ಲಿ ಮಾಡಿದ್ದೀರಾ, ಕುಂಬಳಕಾಯಿನಲ್ಲಿ ಮಾಡಿದ್ದೀರಾ ಅಂತ ಗೊತ್ತೇ ಆಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ಕೂಡ ತಿಂತಾರೆ. ಇದನ್ನು ನೋಡಿ, ಇವಾಗ ಒಂದು ಸ್ವಲ್ಪ ಇದನ್ನು ಚೆನ್ನಾಗೆ ಫ್ರೈ ಮಾಡ್ಕೊಂಬಿಡೋಣ. ಆಮೇಲೆ 1 ಸ್ಪೂನಷ್ಟು ಉಪ್ಪು, 1 ಸ್ಪೂನು ಚಿಲ್ಲಿ ಫ್ಲೇಕ್ಸು, ಇದು ಮನೆಯಲ್ಲೇ ಮಾಡಿರೋದು, 2 ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡು. ಇದು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಡ, ಬಟ್ ತುಂಬ ರುಚಿಯಾಗುತ್ತೆ. ಈ ಸೂಪ್ ರೆಸಿಪಿ ನೀವು ಟ್ರೈ ಮಾಡಿ ನೋಡಿ. ಆಮೇಲೆ ಇದಕ್ಕೆ 1 ಕಪ್ಪಷ್ಟು ನೀರು ಹಾಕಿಬಿಟ್ಟು ಮುಚ್ಚಿಬಿಟ್ಟು ಕುಂಬಳಕಾಯಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಬಿಡೋಣ. ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ನೋಡಿ, ಇವಾಗ 5 ನಿಮಿಷ ಆಗಿದೆ. ಚೆನ್ನಾಗೆ ಇದು ನೋಡಿ ಟೆಸ್ಟ್ ಮಾಡ್ತಿದ್ದೀನಿ ನಾನು. ಇದು ಬೆಂದೋಗಿದೆ ನೋಡಿ, ಸಾಫ್ಟ್ ಆಗಿಬಿಟ್ಟಿದೆ. ಇಷ್ಟಾದರೆ ಸಾಕು. ಇದನ್ನು ಇವಾಗ ಸ್ವಿಚ್ ಆಫ್ ಮಾಡಿಬಿಟ್ಟು ಫುಲ್ಲು ತಣ್ಣಗೆ ಮಾಡಿ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪ್ಯೂರಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ರೆಸಿಪಿ ತುಂಬ ಹೆಲ್ತಿ ಕೂಡ, ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಸೂಪ್ ರೆಸಿಪಿ ಇದು. ಯಾರಿಗಾರು ಕೊಟ್ಟರೆ ಅದನ್ನು ಖಂಡಿತವಾಗಿ ಕುಂಬಳಕಾಯಿನಲ್ಲಿ ಮಾಡಿದ್ದೀವಿ ಅಂತ ಹೇಳೋಕ್ಕೆ ಆಗಲ್ಲ. ನಾನೀಗ ಮೊದಲೇ ಫ್ರೈ ಮಾಡ್ಕೊಂಡಿದ್ವಲ್ಲ ಅದೇ ಪ್ಯಾನ್ಗೆ ಈ ಪ್ಯೂರಿನ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಹಾಕ್ಕೊಂಡ್ಮೇಲೆ ಒಂದ್ಸತಿ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ಈ ಪ್ಯೂರಿನ ನಾನು ಮಿಕ್ಸಿ ಜಾರ್ಗೆ ಇನ್ನೊಂದು ಕಪ್ಪಷ್ಟು ನೀರು ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿ ಟ್ರೈ ಮಾಡಿ. ಇದನ್ನು ನಾನು ಕುದಿಯೋಕ್ಕೆ ಒಂದು ಕಡೆ ಇಟ್ಬಿಟ್ಟು ಈಗ ಇನ್ನೊಂದು ಅರ್ಧ ಕಪ್ ಹಾಕೊಳ್ಳೋದು. ಆವಾಗಲೇ ಒಂದು ಅರ್ಧ, ಇವಾಗ ಒಂದು ಅರ್ಧ ಹಾಕೊಂಡು ಅದಕ್ಕೆ ಟೋಟಲಾಗಿ 1 ಕಪ್ಪಷ್ಟು ನಾನು ನೀರು ಹಾಕ್ಕೊಂಡಿದ್ದೆ. ಆಮೇಲೆ ಅರ್ಧ ಕಪ್ಪಷ್ಟು ಹಾಲಿಗೆ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ಬೇಕು. ಇದು ನಾವು ಮಾರ್ಕೆಟಲ್ಲಿ ಮಾಡಿರೋದಿಲ್ಲ, ಏನು ಬೇರೆ ಇಂಗ್ರೀಡಿಯೆಂಟ್ಸ್ ನಾವು ಎಕ್ಸ್ಟ್ರಾ ಪ್ರಿಸರ್ವೇಟಿವ್ ಆಗಲಿ ಏನೂ ಹಾಕಲ್ಲ, ಜಾಸ್ತಿ ಸ್ಪೈಸು ಇರೋಲ್ಲ, ತುಂಬ ಚೆನ್ನಾಗಿರುತ್ತೆ. ಈಗ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡಿರೋ ಕಾರ್ನ್ಫ್ಲೋರ್ ಹಾಕ್ಕೊಂಡು ನೀಟಾಗಿ ಇದನ್ನು ಗಂಟಿಲ್ದಲ್ಲಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಕೊನೆಗೆ ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದೆಲ್ಲ ಹಾಕ್ಬಿಟ್ಟು ಈಗ ಫಿನಿಷ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಇದನ್ನು ಸರ್ವ್ ಮಾಡೋಣ ಬನ್ನಿ. ತುಂಬ ಚೆನ್ನಾಗಿರೋ ಪಂಪ್ಕಿನ್ ಸೂಪ್ ರೆಸಿಪಿ. ನೀವು ಇದನ್ನು ಮಾಡಿ ನೋಡಿ. ನೋಡಿ, ರೆಡಿಯಾಗಿದೆ. ಇದನ್ನು ನಾನೀಗ ಬಿಸಿ ಬಿಸಿ ಸರ್ವ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. Thank you for watching my video. Do try this recipe.